ಆತ್ಮೀಯ ವೀಕ್ಷಕರ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪ ಅಂದರೆ, ಯುವ ನಿಧಿ ಫಲಾನುಭವಿಗಳಿಗೆ ಈಗಾಗಲೇ ಅಕ್ಟೋಬರ್ ಮಂತಿನ ಯುವ ನಿಧಿ ಹಣ ಎಲ್ಲರಿಗೂ ಕ್ರೆಡಿಟ್ ಆಗಿದೆ ಮತ್ತು ನವೆಂಬರ್ ಮಂತಿನ ಹಣ DBT ಪುಷ್ಡ್ ಅಂತ ತೋರಿಸ್ತಾ ಇದೆ. ಇದು ಯಾವಾಗ ಕ್ರೆಡಿಟ್ ಆಗುತ್ತೆ, ಆಗಸ್ಟು ಸೆಪ್ಟೆಂಬರ್ ಮಂತಿನ ಅಮೌಂಟು ಕೂಡ ಪೆಂಡಿಂಗ್ ಇದೆ ಅಂದರೂ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತೀನಿ. ಮತ್ತು ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಲಾಸ್ಟ್ ಡೇಟ್ 20 ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಬೇಕು. ಕೆಲವೊಂದಿಷ್ಟು ಫಾರ್ಮೆಟಲ್ಲಿ ಚೇಂಜ್ ಆಗಿದೆ. ಏನೇನು ಫಾರ್ಮೆಟ್ ಚೇಂಜ್ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ನವೆಂಬರ್ ಮಂತಿನ ಅಮೌಂಟು ಯಾವ ಡೇಟಿಗೆ ಬರುತ್ತೆ ಅನ್ನೋದು ಕೂಡ ಕನ್ಫರ್ಮ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ಹೊಸ್ದಾಗಿ ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಕ್ಟೋಬರ್ ಮಂತಿನ ಅಮೌಂಟು ಈಗಾಗಲೇ 75% ಜನರಿಗೆ ಕ್ರೆಡಿಟ್ ಆಗಿದೆ. ನಿಮಗೇನಾದರೂ ಕ್ರೆಡಿಟ್ ಆಗಿಲ್ಲ ಅಂದರೆ ಕಾರಣ ಇಷ್ಟೇ ಸ್ನೇಹಿತರೆ, ಸ್ಟೇಟಸ್ ಹೋಗಿ ಚೆಕ್ ಮಾಡಿದ್ರೆ DBT ಪುಷ್ಡ್ ಅಂತ ತೋರಿಸ್ತಾ ಇರಬೇಕು. ಪೆಂಡಿಂಗ್ ಅಂತ ತೋರಿಸಿದ್ರೆ ಇನ್ನೂ ಕೆಲವು ಸಮಯಗಳ ಕಾಲ ಮುಂದುವರುತ್ತೆ. DBT ಪುಷ್ಡ್ ಅಂತ ಏನಾದರೂ ತೋರಿಸ್ತಾ ಇತ್ತು ಅಂದ್ಕೊಳ್ಳಿ, ವಿತಿನ್ 7 ವರ್ಕಿಂಗ್ ಡೇಸಲ್ಲಿ ನಿಮ್ಮ ಖಾತೆಗೆ ಯುವ ನಿಧಿ ಡಿಗ್ರಿ ಮುಗಿದವರಿಗೆ 3,000 ಮತ್ತು ಡಿಪ್ಲೊಮಾ ಮುಗಿದವರಿಗೆ 1,500 ರೂಪಾಯಿ ಹಣ ಬರೋದು ನನ್ನ ಕಡೆಯಿಂದ ಅಪ್ಡೇಟ್ ಬಂದಿದೆ. ಮತ್ತು ನವೆಂಬರ್ ಮಂತಿನ ಅಮೌಂಟಿನ ಅಪ್ಡೇಟ್ ಹೇಳೋದಾದರೆ, ನಿಮಗೆ DBT ಪುಷ್ಡ್ ಅಂತ ಏನಾದರೂ ತೋರಿಸ್ತಾ ಇತ್ತಂದರೆ ಈ ವೀಕ್ ಒಳಗಡೆ ನಿಮಗೆ ಹಣ ಬರೋದು ಖಚಿತ ಸ್ನೇಹಿತರೆ. ಮತ್ತು ಅದರ ಜೊತೆಗೆ ಯುವ ನಿಧಿಯಿಂದ ಬಂದಿರತಕ್ಕಂಥ ಹೊಸದ ಅಪ್ಡೇಟ್ ಏನಪ್ಪ ಅಂದರೆ, ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತಾ ಇದ್ದಾರಲ್ಲ, ಅಲ್ಲಿ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅಂತ ಒಂದಿತ್ತು. ಮತ್ತು ಅದರ ಜೊತೆಗೆ ಸ್ಕೂಲ್ ನೇಮು ಕಾಲೇಜ್ ಡೀಟೇಲ್ಸ್ ಎಂಟ್ರಿ ಮಾಡಿ ಅಂತ ಕೇಳ್ತಾ ಇದೆ. ಸ್ಕೂಲ್ ನೇಮ್ ಕಾಲೇಜ್ ಡೀಟೇಲ್ಸ್ ಎಂಟ್ರಿ ಮಾಡೋದು, ಕಾಲೇಜ್ ಡೀಟೇಲ್ಸ್ ಏನು ತೊಗೋತಾ ಇಲ್ಲ, ಬಟ್ ಅಡ್ರೆಸ್ಸನ್ನೇ ಎಂಟ್ರಿ ಮಾಡ್ಬೋದು. ಸ್ಕೂಲ್ ನೇಮ್ ಏನು, ನಿಮ್ಮ ಕಾಲೇಜ್ ನೇಮ್ ಏನು ಎಂಟ್ರಿ ಮಾಡ್ತೀರಲ್ಲ, ಕಾಲೇಜ್ ನೇಮಲ್ಲಿ ಶಾರ್ಟ್ ಕಟ್ಟಾಗಿ ಎಂಟ್ರಿ ಮಾಡಿದ್ರು ಫುಲ್ಫಿಲ್ ಆಗುತ್ತೆ, ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೋದು. ಮತ್ತು ಅದರ ಜೊತೆಗೆ ಸ್ನೇಹಿತರೆ, ಇನ್ನೊಂದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಂತಿನ ಅಮೌಂಟಿನ ಅಪ್ಡೇಟ್ ಬಗ್ಗೆ ಹೇಳೋದಾದರೆ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಂತು 95% ಜನ ಎಲ್ಲರಿಗೂ ಕ್ರೆಡಿಟ್ ಆಗಿದೆ. ಇನ್ನೊಂದೇನೋ 5 to 10% ಜನರಿಗೆ ಮಾತ್ರ ಬಂದಿಲ್ಲ. ಇವ್ರು ಏನು ಮಾಡಬೇಕು ಅಂದರೆ, ನೀವೇನಾದರೂ ಇದಕ್ಕಿಂತ ಮುಂಚೆ 3 ತಿಂಗಳಿಗೆ ಒಂದು ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದಿತ್ತಲ್ಲ, ಅವಾಗ ಏನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಏನಾದರೂ ತೊಂದರೆ ಆಗಿತ್ತು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತು ನೀವೇನಾದರೂ ಕೌಶಲ್ಯ ಕರ್ನಾಟಕಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿದ್ರೋ ಇಲ್ಲವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅವಾಗೇನಾದರೂ ತೊಂದರೆ ಆಗಿದ್ದರೆ ಮತ್ತು ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ, ಇವೆರಡು ರೀಸನ್ಗಳಿಗೆ ಮಾತ್ರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಹಣನ ಹಿಡಿದಿದ್ದೀವಿ ಅಂತೇಳಿ ಯುವ ನಿಧಿಯ ಪೋರ್ಟಲ್ ಕಡೆಯಿಂದ ಅಪ್ಡೇಟ್ ಮತ್ತು ಯುವ ನಿಧಿ ಮೇಲಾಧಿಕಾರಿಗಳು ಕೂಡ ಇದೇ ವಿಷಯವನ್ನು ತಿಳಿಸಿದ್ದಾರೆ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಯಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದಾರಲ್ಲ, ನಿಮಗೆ ಯುವ ನಿಧಿ ಅಕ್ಟೋಬರ್ ಮಂತಿನ ಅಮೌಂಟ್ ಬಂದಿದೆಯೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.